ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಸೆಲ್ಫ್ ಮೇಕಪ್ನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ರಶ್ಮಿಗೆ ಮೇಕಪ್ ಮಾಡಿ ತೋರಿಸಿದ್ದೆ. ಈ ಸತಿ ನಾನು ನನಗೇನೆ ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಅಂತ ಹೇಳಿ, ಫಂಕ್ಷನ್ಗೆ ಹೋಗುವಾಗ ನೀವೇ ಮನೆಯಲ್ಲಿ ಯಾವ ಥರ ಮೇಕಪ್ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಫಸ್ಟ್ ಯಾವತ್ತು ಮೇಕಪ್ ಮಾಡಬೇಕಾದ್ರೆ ಇದು ಹೇರ್ಸನ್ನು ಮೇಲೆ ಕಟ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಹೇರ್ಸ್ನ ಮೇಲೆ ಕಟ್ಕೊಳ್ಳೋಣ. ನಂತರ ಬಿಂದಿ ರಿಮೂವ್ ಮಾಡಿ ಮೇಲ್ ಕಟ್ಕೊಂಡಾಯಿತು. ಈಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಸೊ ನೀಟಾಗಿ ಮೇಕಪ್ನ ಮಾಡ್ಕೊಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಾಯ್ಶ್ಚರೈಸರ್. ಸೊ ಸ್ಕಿನ್ನಿಗೆ ಫಸ್ಟು ಸ್ಕಿನ್ ಪ್ರೆಪ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೀವು ಮೇಕಪ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟಾಗಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಫೇಸ್ ವಾಶು ಅಥವಾ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅಥವಾ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗಿದೆ, ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನಂದು ಫೇಸ್ ವಾಶ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳಿದರೆ ಅದು ಬಂದು ಮಾಯ್ಶ್ಚರೈಸರ್. ಫಸ್ಟಾಗಿ ಮಾಯ್ಶ್ಚರೈಸರ್ನ ಹಾಕೊಳ್ಳೋಣ. ಇಲ್ಲಿ ಕ್ಲಿನಿಕ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ರೆಗ್ಯುಲರ್ ಆಗಿ ಅದನ್ನೇ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ನ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನೆಕ್ಕಿಗೆ, ಹ್ಯಾಂಡ್ಗೆ ಎಲ್ಲ. ಈಗ ನೆಕ್ಸ್ಟ್ ಬಂದು ಸನ್ಸ್ಕ್ರೀನು. ಈಗ ತುಂಬ ಬಿಸಿಲಿರೋದ್ರಿಂದ ಸೊ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಹಾಕ್ಕೊಳ್ಳೇಬೇಕು. ಎಕ್ಕಿ ಕೂಡ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸ್ಕಿನ್ ಅಬ್ಸರ್ವ್ ಆದಮೇಲೆ ನಾವು ಪ್ರೈಮರ್ನ ಯೂಸ್ ಮಾಡಬೇಕು. ಸೊ ಪ್ರೈಮರ್ ನಾನಿಲ್ಲಿ ಕಲರ್ ಬಾರವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಕಲರ್ ಬಾರ್ ಮತ್ತು ಮೆಬಿಲಿಯನ್ ಪ್ರಾಡಕ್ಟ್ಸ್ ನನಗೆ ತುಂಬಾ ಇಷ್ಟ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ಕೂಡ ನೀಟಾಗಿ ಫೇಸ್ಗೆ ಕವರ್ ಮಾಡಿ. ಸ್ವಲ್ಪ ಇಲ್ಲಿ ಜಾಸ್ತಿ ಪ್ಯಾಚಿ ಆಗುತ್ತೆ ಫೌಂಡೇಶನು. ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡಿ ನೋಸ್ ಹತ್ರ. ಓಕೆನಾ? ಆಮೇಲೆ ನಿಮಗೆ ಎಲ್ಲಿ ಡಾರ್ಕಾಗಿ ಮಾರ್ಕ್ ಇರುತ್ತಲ್ಲ ಅಂಥಲ್ಲಿ ನೀವು ಕರೆಕ್ಟರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಫೌಂಡೇಶನ್ಗಿಂತ ಮುಂಚೆ ಕರೆಕ್ಟರ್ನ ಯೂಸ್ ಮಾಡುವಂಥದ್ದು. ಸೊ ಎಲ್ಲಿ ಡಾರ್ಕ್ ಇರುತ್ತೆ ನೋಡಿ ಅಂತಲೇ ಎಲ್ಲೆಲ್ಲ ಡಾರ್ಕ್ ಮಾರ್ಕ್ಸ್ ಏನಿತ್ತು ಅಲ್ಲೆಲ್ಲ ನಾನು ಕರೆಕ್ಟರ್ನ ಹಚ್ಚಿದ್ದೇನೆ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಮಾಡೋಣ. ಬ್ಲೆಂಡರನ್ನ ನಾನು ವೆಟ್ ಮಾಡಿದ್ದೇನೆ. ಸೊ ನೀರಲ್ಲಿ ಹಾಕಿ ಆಮೇಲೆ ಅದನ್ನು ನೀರನ್ನು ತಗೊಂಡಿದ್ದೀನಿ ಈ ರೀತಿ. ಸೊ ಅದಾದಮೇಲೆ ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡೋಣ. ಸೊ ಕರೆಕ್ಟರ್ ಹಚ್ಚಾದಮೇಲೆ ಇವಾಗ ಫೌಂಡೇಶನ್ನು ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರು ತೊಗೊಂಡಿದ್ದೇನೆ. ಸೊ ಇದು 750 ಅಂದ್ಕೊತೀನಿ ರೇಟು. ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಈ ರೀತಿಯಾಗಿ ಹಚ್ಕೊಳ್ಬೇಕಾಗತ್ತೆ. ಸೊ ನೆಕ್ಕಿಗೆ ಕೂಡ ಅಪ್ಲೈ ಮಾಡಿ. ಸೊ ಇದು ನೀಟಾಗಿ ಬ್ಲೆಂಡ್ ಮಾಡಬೇಕಂದ್ರೆ ಒಂದು ಬ್ಯೂಟಿ ಬ್ಲೆಂಡರಲ್ಲಿ ಇಲ್ಲಾಂದರೆ ಫೌಂಡೇಶನ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ
ನೀಟಾಗಿ ಬ್ಲೆಂಡ್ ಆಯಿತು. ಇವಾಗ ಕನ್ಸಿಲರ್ನ ಯೂಸ್ ಮಾಡೋಣ. ನಾನಿಲ್ಲಿ ಮೆಬಿಲಿನವ್ರದ್ದು ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡೋಣ. ಕಿವಿ ಪಾರ್ಟ್ ಮತ್ತು ನೆಕ್ ಪಾರ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಫೌಂಡೇಶನ್ ಆದ ನಂತರ ಲೂಸ್ ಪೌಡ್ರು, ನೀವು ಕಾಂಪ್ಯಾಕ್ಟ್ ಬೇಕಂದರೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಮೆಬಿಲಿನರ್ದು. ನಾನು ಹೇಳಿದ್ನಲ್ಲ ಆಗಲೇ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಅಂತ ಕೇಳಿದ್ರೆ ಅದು ಮೆಬಿಲಿನ್ ಅಂತ ಹೇಳ್ಬೋದು. ನನಗೆ ಮೆಬಿಲಿನರ್ದು ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಪೌಡರ್ನ ಹಚ್ಕೊಳ್ಳೋಣ. ಕಿವಿ ಪಾತ್ರೆ ಮಿಸ್ ಮಾಡಿದೆ. ಸೊ ನೀಟಾಗಿ ಕಟ್ ಮಾಡಿ ಆಯಿತು. ಈಗ ಐ ಪಾರ್ಟು, ಐಗೆ ನಾನು ಜಸ್ಟು ಈ ಗೋಲ್ಡನ್ ಕಲರ್ ಇದೆಲ್ಲ ಗ್ಲಿಟರ್, ಇದನ್ನು ಮಾತ್ರ ಚೂರು ಯೂಸ್ ಮಾಡ್ತೀನಿ. ಬೇರೆ ಯಾವುದು ಯೂಸ್ ಮಾಡಲ್ಲ. ಜಸ್ಟ್ ಇವತ್ತು ಇದೊಂದನ್ನೇ ಯೂಸ್ ಮಾಡ್ತೀನಿ. ಇದನ್ನು ಜಸ್ಟ್ ಕೈಯಲ್ಲೇ ಸ್ವಲ್ಪ ತಗೊಂಡು ಹಚ್ಕೊತೀನಿ. ಆಮೇಲೆ ನೀಟಾಗಿ ಇನ್ನೊಂದು ಫಿಂಗರಲ್ಲಿ ಬ್ಲೆಂಡ್ ಮಾಡ್ತೀನಿ. ಈ ಕಡೆಗೂ ಹಾಕೋಣ. ಒಂದು ಫಿಂಗರಲ್ಲಿ ತಗೊಳ್ಳಿ, ಇನ್ನೊಂದು ಫಿಂಗರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಎಸ್, ಇಷ್ಟೇ ಸಿಂಪಲ್ಲಾಗಿ, ಬೇರೆ ಏನೂ ಹಾಕ್ತಾಯಿಲ್ಲ ನಾನು. ನೋಡಿ, ಅದಾದ ನಂತರ ನಾನು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಮೆಬಿಲಿನವ್ರದ್ದು ಕಾಜಲ್ ಹಾಕಿ ಆಯಿತು. ಈಗ ಐಲೈನರ್ ಇದು ಕೂಡ ಮೆಬಿಲಿನವ್ರದ್ದೇ, ನೋಡ್ಬೋದು, ಹಚ್ಚಾಯಿತು. ಈಗ ಐಬ್ರೋ ಫಿಲ್ ಮಾಡೋಣ. ನನಗನ್ಸುತ್ತೆ ಮೇಕಪ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಬಂದರೆ ಅದು ಐಬ್ರೋ ಫಿಲ್ಲಿಂಗು. ಐಬ್ರೋ ಫಿಲ್ಲಿಂಗ್ ಚೆನ್ನಾಗಾದರೆ ಫೇಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗಿರೋದಕ್ಕೂ ನೆಕ್ಸ್ಟ್ ಐಬ್ರೋ ಫಿಲ್ ಮಾಡಿದ ಮೇಲೆ ಹೇಗಾಗುತ್ತೆ ಅಂತ ನೋಡಿ, ವ್ಯತ್ಯಾಸ ಚೇಂಜಸ್ ಇರುತ್ತೆ. ನೋಡಿ, ಈ ಸೈಡ್ಗೂ ನೋಡಿ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ ಅಲ್ಲ. ನೋಡಿ, ಎರಡು ಸೈಡಿದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಲಿಪ್ ಲೈನರ್. ಈಗ ಲಿಪ್ಸ್ಟಿಕ್ಕು, ರೆಡ್ ಕಲರ್ ಲಿಪ್ಸ್ಟಿಕ್ಕು. ನಂಗೆ ರೆಡ್ ಸಿಕ್ಕಾಪಟ್ಟೆ ಇಷ್ಟ. ಲಿಪ್ಸ್ಟಿಕ್ಕಲ್ಲಿ ಜಾಸ್ತಿ ನಾನು ರೆಡ್ಡನ್ನೇ ಚೂಸ್ ಮಾಡ್ತೀನಿ. ಸೊ ಇದು ಜುಡಿಯೋದು, ಅಂಥದ್ದೇನು ಕಾಸ್ಟ್ಲಿ ಏನಿಲ್ಲ. 150 200 ಅಷ್ಟೇ ಅನಿಸುತ್ತೆ. ಬಟ್ ಸಾರ್ಸ್ ತನಕ ಡೆಫಿನೆಟ್ಲಿ ಬರ್ತೀನಿ. ನೀವು ಯಾವುದಾದ್ರು ಫಂಕ್ಷನ್ನ ಮುಗಿಸ್ಕೊಂಡು ಬರ್ಬೋದು. ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು ಈ ಕಲರು. ಲಿಪ್ಸ್ಟಿಕ್ ಆಯಿತು. ಇವಾಗ ಬ್ಲಷ್. ನೀಟಾಗಿ
ಬ್ಲೆಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಹೆವಿ ಅನ್ಸುತ್ತೆ. ಸೊ ಹಾಗಾಗಿ ನೋಡಿ, ಲಾಸ್ಟ್ ಪ್ರಾಡಕ್ಟ್ ಇದು ಬಂದು ಹೈಲೈಟ್ರು ಮೆಬಿಲಿಯನ್ ಅವ್ರದ್ದು. ಇದನ್ನ ನನ್ನ ಮಗ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದಾನೆ. ಹೈಲೈಟರ್ ಮೆಬಿಲಿಯನ್ದು. ಇದರಿಂದ ಫೈನಲ್ ಹಚ್ಚಿದ್ರೆ ನೋಡಿ ಕಾಣಿಸ್ತದೆ ಗ್ಲಿಟರು. ನೋಡಿ ಶೈನ್ ಬಂತಲ್ಲ. ಅದಾದಮೇಲೆ ಸ್ವಲ್ಪ ಫೋರೆಟಿಗೂ ಹಾಕ್ಕೊಳ್ಳಿ. ನಂತರ ನೋಸ್ಗೆ ಆ್ಯಂಡ್ ನೋಸ್ ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ನೋಸದಿಗೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸಿಂಗಲ್ ನೋಡಿ ಇಷ್ಟೇ, ಇದಾಯಿತು. ಈಗ ಮೇಕಪ್ಪು ಫಿನಿಶ್ ಆಯಿತು. ಫೈನಲಲ್ಲಿ ಸೆಟ್ಟಿಂಗ್ ಸ್ಪ್ರೇ ಒಂದು ಹಾಕೋಣ, ಮೇಕಪ್ ಫಿಕ್ಸರ್. ಈಗ ಬಿಂದಿಡೋಣ. ನೋಡಿ ಎಷ್ಟಾಯಿತು ಮೇಕಪ್, ಚೆನ್ನಾಗಾಯ್ತಾ? ನೋಡಿ ಹೀಗೆ ಕಾಣಿಸ್ತದೆ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಆಯಿತು ಮೇಕಪ್. ಹೇಗಾಯಿತು? ಚೆನ್ನಾಗಾಯ್ತಲ್ಲ? ನೋಡಿ ಗೈಸ್, ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಮೇಕಪ್ಪು. ಮೇಕಪ್ ಚೆನ್ನಾಗೈತಾ ಅಂತ ನನಗೆ ತಿಳಿಸಿ. ಸೊ ನಾವೇ ಈ ರೀತಿಯಾಗಿ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಬೋದು. ಲಾಸ್ಟಿಗೆ ನಾನು ಹೈಲೈಟ್ರ್ ಏನು ಹಾಕಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿ ಕಾಣ್ತದೆ, ಚೆನ್ನಾಗಿ ಕಾಣಿಸ್ತದೆ. ಸೊ ಈ ರೀತಿಯಾಗಿ ನೀವೇ ಮನೇಲಿ ಮಾಡ್ಕೊಳ್ಬೋದು. ಮೇಕಪ್ಪು ತುಂಬ ಚೆನ್ನಾಗಿರುತ್ತೆ. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ್ರಿಂದ ಮತ್ತು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟಾಗಿ ಯೂಸ್ ಮಾಡೋದ್ರಿಂದ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಔಟ್ಲುಕ್ ಹೀಗಿದೆ. ಚೆನ್ನಾಗಾಗಿದೆಯಾ ಅಂತ ನನಗೆ ತಿಳಿಸಿ. ಸಿಂಪಲಾಗೆ ನೀವೇ ಹೀಗೆ ರೆಡಿ ಆಗ್ಬೋದು. ಸೊ ಈ ಮೇಕಪ್ ಹೇಗಿತ್ತು ಅನ್ನೋದು ನನಗೆ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಂಪಲ್ ವ್ಲಾಗು, ಒಂದು ಮೇಕಪ್ ವ್ಲಾಗು. ಲಾಸ್ಟ್ ಟೈಮ್ ಅದು ವ್ಲಾಗ್ ಮಾಡಿದಾಗ ಹೇಳಿದ್ರಿ ಸೆಲ್ಫ್ ಮಾಡಿ ಅಂತ ಹೇಳಿದರು ಕೆಲವರು ಝೂಮ್ ಔಟ್ ಆಗಿಬಿಟ್ಟಿತ್ತು ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಿಯರಾಗೆ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನನಗೆ ಸೆಲ್ಫ್ ಮಾಡಿಕೊಂಡು ತೋರಿಸ್ದೆ. ಸೊ ಈ ಮೇಕಪ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.